ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಮಿಡಿ ಚಾನಲ್ನ ಚೆಕ್ ಮಾಡೋಣ. ಇದರಲ್ಲಿ ಏನೇನು ಪಾಸಿಟಿವ್ ಇದೆ, ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಪಾಸಿಟಿವ್ ಬಗ್ಗೆ ತಿಳ್ಕೊಳ. ಫಸ್ಟು ಇದರಲ್ಲಿ ಇದು ಬ್ಯಾನರ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ಅಂದರೆ ಅಟ್ರಾಕ್ಟಿವ್ ಇದೆ. ಯಾರಾದರೂ ನೋಡಿದರೆ ಕಾಮಿಡಿ ಶೋ ಅಂತೇಳಿ ಬರ್ತಿದ್ದಾರೆ, ಅಂದರೆ ಈ ಚಾನಲ್ನಲ್ಲಿ ಕಾಮಿಡಿ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಒಂದು ಬ್ಯಾನರ್ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಟೈಮ್ ಮತ್ತು ಡೇಟ್ ಅಪ್ಲೋಡ್ ಮಾಡೋ ಒಂದು ಡೇಟ್ ಮತ್ತು ಟೈಮ್ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವ ಡೇಗೆ ನೀವು ಅಪ್ಲೋಡ್ ಮಾಡ್ತೀರಾ ವೀಡಿಯೋನ ಅಂತೇಳಿ ಮೆನ್ಷನ್ ಮಾಡಬೇಕು, ಮತ್ತು ಯಾವ ಟೈಮ್ಗೆ ಅಪ್ಲೋಡ್ ಮಾಡ್ತೀರಾ ಆ ಥರ ಮೆನ್ಷನ್ ಮಾಡಿದರೆ ಒಳ್ಳೆಯದು. ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಯಾವ ಸೋಮವಾರ ಶುಕ್ರವಾರ ಯಾವ ಡೇಗೆ ಅವರು ಅಪ್ಲೋಡ್ ಮಾಡ್ತಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ, ಮತ್ತು ಯಾವ ಟೈಮ್ಗೆ ಅಪ್ಲೋಡ್ ಮಾಡ್ತಾರೆ ಅಂತೇಳಿ ಅವ್ರು ತಿಳ್ಕೊತಾರೆ. ಅಲ್ಲಿವರೆಗೂ ಅವರು ಕಾಯ್ತಾ ಇರ್ತಾರೆ. ಈ ಥರ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿದ್ದಾರೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಹೈಡ್ ಮಾಡಬೇಕು. ಇದು ಒಂದು ಒಳ್ಳೆಯ ವಿಷಯ ಇದೆ. ಈ ಥರ ಹೈಡ್ ಮಾಡಬೇಕು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ. ನೆಕ್ಸ್ಟ್ ಇವರು ಸೆಕೆಂಡ್ ಚಾನಲ್ನ ಆ್ಯಡ್ ಮಾಡಿದ್ದಾರೆ ತಮ್ಮ ಒಂದು ಫಸ್ಟ್ ಚಾನಲ್ನಲ್ಲಿ. ನೋಡ್ತಾ ಇದ್ದಾರೆ ಕೆಳಗಡೆ ಆಫಿಷಿಯಲ್ ಸುನಿಲ್ ವಿಕಿ ಅಂತೇಳಿ ಈ ಒಂದು ಚಾನಲ್ ಇದೆ ಅವ್ರದ್ದು. ಆ ಚಾನಲ್ ಈ ಮೇನ್ ಚಾನಲ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಈ ಥರ ಎರಡು ಚಾನಲ್ ಇದ್ದರೆ ಈ ಥರ ಆ್ಯಡ್ ಮಾಡಬೇಕು. ಯಾಕೆಂತಂದರೆ ಈ ಮೇನ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಆ ಚಾನಲ್ ಸಬ್ಸ್ಕ್ರೈಬರ್ಸ್ ಈ ಚಾನಲ್ ಕೂಡ ಸಬ್ಸ್ಕ್ರೈಬರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ವ್ಯೂಸ್, ವಾಚ್ ಟೈಮ್, ವ್ಯೂಸ್ ಎಲ್ಲನೂ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನಮ್ಮದು ಎರಡು ಚಾನಲ್ ಇತ್ತು ಅಂತಂದರೆ ಈ ಥರ ಆ್ಯಡ್ ಮಾಡ್ಬೋದು ನಿಮ್ಮ ಚಾನಲ್ನ. ನೆಕ್ಸ್ಟ್ ಇವರು ಸುನೀಲ್ ಅಂತೇಳಿ ಇವರು ಭಾಳ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಯೂಟ್ಯೂಬ್ ರಿಲೇಟೆಡ್ ನಾಲೆಜ್ನ ಪಡ್ಕೋಬೇಕು ಅಂತೇಳಿ ಜಾಸ್ತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಅಂದರೆ ಇವರು ಯೂಟ್ಯೂಬ್ನಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಏನು ಸರ್ಚ್ ಮಾಡ್ತಾ ಇರ್ತಾರೆ. ಇದು ಒಂದು ಒಳ್ಳೆಯದಿದೆ ಅವ್ರದ್ದು. ಮತ್ತು ನಾನು ಯಾವಾಗಲೂ ಲೈವ್ ಬಂದರೆ ಇವರು ಕಮೆಂಟ್ ಮಾಡ್ತಾರೆ, ಏನಾದರೂ ಡೌಟ್ ಇದ್ದರೆ ಕೇಳ್ತಾರೆ. ಮತ್ತು ನಾವು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದರೆ ಇವರು ಕಮೆಂಟ್ ಮಾಡ್ತಾರೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಅಂದರೆ ಯೂಟ್ಯೂಬ್ನಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಇರ್ತಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ನೀವು ಏನಾದರೂ ಮಾಡಬೇಕು ಅಂತಂದರೆ ಫಸ್ಟ್ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ, ಅದ್ರ ಬಗ್ಗೆ ಸರ್ಚ್ ಮಾಡಬೇಕಾಗುತ್ತೆ. ಟಾಪಿಕ್ ರಿಲೇಟೆಡ್ ಆಗಲಿ, ಯೂಟ್ಯೂಬ್ ರಿಲೇಟೆಡ್ ಆಗಲಿ, ಈ ಥರ ಆ್ಯಕ್ಟಿವ್ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ಇದರಲ್ಲಿ ಏನೇನು ಇಂಪ್ರೂವ್ ಮಾಡಬೇಕು ಅಂತಂದರೆ ಫಸ್ಟು ನೀವು ವೀಡಿಯೋನ ಜಾಸ್ತಿ ಟೈಮ್ ತೊಗೊಳ್ತಾ ಇದ್ದೀರಾ ಅಪ್ಲೋಡ್ ಮಾಡ್ಬೇಕಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ 8 ಡೇಸ್ ಹಿಂದೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ. ಅದಾದಮೇಲೆ 12 ಡೇಸ್ ಹಿಂದೆ 4 ದಿನ ಇಲ್ಲಿ ಗ್ಯಾಪ್ ಆಯಿತು. ಇಲ್ಲಿ 8 ಡೇಸ್ ಹಿಂದೆ ಅಂದರೆ 8 ದಿನ ಗ್ಯಾಪ್ ಆಯಿತು. ಈ ಥರ ಗ್ಯಾಪ್ ಇರಬಾರ್ದು. ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಜಾಸ್ತಿ ಗ್ಯಾಪ್ ಇರ್ಬೋದು. ನೀವು ಕಾಮಿಡಿ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂತಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ ವೀಡಿಯೋನ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಶೂಟ್ ಮಾಡಬೇಕು ಅಂತಂದರೆ. ಆದರೂ ಕೂಡ 1 ಡೇ 2 ಡೇ 2 ದಿನ ತೊಗೊಂಡ್ರೆ ಸಾಕು ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಈ ಥರ ಜಾಸ್ತಿ 8 ದಿನ 10 ದಿನ ಈ ಥರ ಜಾಸ್ತಿ ಟೈಮ್ ತೊಗೊಳ್ಬಾರ್ದು. ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಇರಬೇಕು. ಮತ್ತು ಜಾಸ್ತಿ ವೀಡಿಯೋಸ್ ಇಲ್ಲ ನಿಮ್ಮ ಚಾನಲ್ನಲ್ಲಿ. ನೋಡ್ತಾ ಇದ್ದೀರಾ 7 ವೀಡಿಯೋ ಅಷ್ಟೇ ಇದೆ ಈ ಚಾನಲ್ನಲ್ಲಿ. ನೀವು ಚಾನಲ್ ಕ್ರಿಯೇಟ್ ಮಾಡಿರೋದು 2020ನಲ್ಲಿ ಕ್ರಿಯೇಟ್ ಮಾಡಿದ್ದೀರಾ. ಆದರೂ ಕೂಡ 7 ವೀಡಿಯೋ ಅಷ್ಟೇ ಇದೆ. ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬರ್ತಾರೆ. ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡಿ. ನೆಕ್ಸ್ಟು ಒಂದೇ ಕಾಂಟೆಂಟ್ ಮೇಲೆ ನೀವು ಅಪ್ಲೋಡ್ ಮಾಡಿ. ಅಂದರೆ ನೀವು ಕಾಮಿಡಿ ರಿಲೇಟೆಡ್ ಮಾಡ್ತಾಯಿದ್ದೀರ ಅಂತೇಳಿ ಅಂದರೆ ಕಾಮಿಡಿ ರಿಲೇಟೆಡೇ ನೀವು ಅಪ್ಲೋಡ್ ಮಾಡಿ. ಅಂದರೆ ಕಂಟೆಂಟ್ನ ನೀವೇ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಅಂದರೆ ಈ ಥರ ಯಾವುದೋ ವೀಡಿಯೋನ ತೊಗೊಂಡು ಅಲ್ಲಿ ವಾಯ್ಸ್ ಓವರ್ ಕೊಟ್ಟು ಈ ಥರ ಮಾಡಬೇಡಿ. ಮತ್ತು ಯಾವುದೋ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದಾಗಲಿ ಈ ಥರ ಮಾಡಬೇಡಿ. ಇಲ್ಲಿ ನೋಡ್ತಾ ಇದ್ದೀರಾ ಏನಾದರೂ ಕಾಮಿಡಿ ಇರುತ್ತೆ. ಇಲ್ಲಿದೆ, ಇದು ಶಾರ್ಟ್ ವೀಡಿಯೋ ಇದೆ. ಇದು ಮೊಬೈಲ್ ಕ್ಯಾಮ್ರಾದಿಂದ ಕ್ರಿಯೇಟ್ ಮಾಡಿರೋ ವೀಡಿಯೋ ಇದೆ. ಈ ಥರ ನೀವು ಕ್ರಿಯೇಟ್ ಮಾಡಿ. ಇದನ್ನು ಚೆನ್ನಾಗಿದೆ. ಇದನ್ನು ನೀವೇ ಆಗಿ ಕ್ರಿಯೇಟ್ ಮಾಡಿರೋದು ನಿಮ್ಮ ಫ್ರೆಂಡ್ಸ್ ಅನ್ಕೋತೀನಿ. ಇವರು ಫ್ರೆಂಡ್ಸ್ ಎಲ್ಲರೂ ಸೇರಿ ನೀವು ಕ್ರಿಯೇಟ್ ಮಾಡಿರೋದು. ಈ ಥರ ಓನ್ ಕಂಟೆಂಟ್ ಇರಬೇಕು. ಇಲ್ಲಾಂತಂದರೆ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ನೀವು ಎಷ್ಟು ಎಫರ್ಟ್ ಹಾಕಿದರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮಾನಿಟೈಸೇಷನ್ ಟೈಮ್ನಲ್ಲಿ. ಯಾಕಂದರೆ ನಿಮ್ಮ ಕಾಂಟೆಂಟ್ ಇದರಲ್ಲಿ ಇರಲ್ಲ. ಇದು ಸಾಧು ಕೋಕಿಲ ಅವರ ಡೈಲಾಗ್ ಇದೆ. ಈ ಥರ ವಾಯ್ಸ್ ಓವರ್ ಕೊಟ್ಟು ಅವ್ರದ್ದು ಒಂದು ಕಾಮಿಡಿನ ತೊಗೊಂಡು ಈ ಥರ ಮಾಡಿದ್ರೆ ಈ ಟೈಮ್ನಲ್ಲಿ ಮಾನಿಟೈಸೇಷನ್ ಆಗಲ್ಲ. ಮೊದಲು ಆಗ್ತಾಯಿತ್ತು, ಈಗ ಆಗಲ್ಲ. ಅದಕ್ಕೋಸ್ಕರ ಈ ಥರ ವೀಡಿಯೋಸ್ನ ಹಾಕಬೇಡಿ. ಈ ಥರ ನೀವಾಗಿ ಓನಾಗಿ ಶೂಟ್ ಮಾಡಿರೋ ವೀಡಿಯೋಸ್ನ ಅಷ್ಟೇ ಹಾಕಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಮತ್ತು ನೀವು ಭಾಳ ಗ್ಯಾಪ್ ಕೊಡಬೇಡಿ. ವೀಡಿಯೋಸ್ನ ಆವಾಗವಾಗ ಅಪ್ಲೋಡ್ ಮಾಡ್ತಾಯಿರಿ. ನೆಕ್ಸ್ಟ್ ಏನು ಇಂಪ್ರೂವ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಪ್ಲೇಲಿಸ್ಟ್ನ ಆ್ಯಡ್ ಮಾಡಿಲ್ಲ, ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿಲ್ಲ. ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಆ್ಯಡ್ ಮಾಡಿ. ಇದರಿಂದ ವ್ಯೂಸ್, ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಎಲ್ಲ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋಸ್ ಡಿಸ್ಕ್ರಿಪ್ಷನ್ ಬರೀತಾ ಇಲ್ಲ ನೀವು. ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ ಇಲ್ಲಿ ಡಿಸ್ಕ್ರಿಪ್ಷನ್ ಜಾಸ್ತಿ ಇಲ್ಲ.
ಸ್ವಲ್ಪ ಬರೆದಿದ್ದೀರಾ. ಡಿಸ್ಕ್ರಿಪ್ಷನ್ನ ಜಾಸ್ತಿ ಬರೀರಿ, ಇದಕ್ಕೆ ಅಷ್ಟು ನೆಸೆಸರಿ ಇರಲ್ಲ. ಅಂದರೆ ಕಾಮಿಡಿ ರಿಲೇಟೆಡ್ ವೀಡಿಯೋಸ್ಗೆ ಜಾಸ್ತಿ ಡಿಸ್ಕ್ರಿಪ್ಷನ್ ಬರೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋದೇನಿರಲ್ಲ, ಅದಕ್ಕೋಸ್ಕರ ನಡೆಯುತ್ತೆ. ಆದರೂ ಕೂಡ ನೀವು ಸ್ವಲ್ಪ ಬರೆದ್ರೆ ನಿಮಗೆ ಕೀವರ್ಡ್ಸ್ ಇರುತ್ತಲ್ಲ, ಕೀವರ್ಡ್ಸ್ ಇರೋದ್ರಿಂದ ವ್ಯೂಸ್ ಜಾಸ್ತಿ ಬರುತ್ತೆ. ಕಾಮಿಡಿ ಚಾನಲ್ ಚೆನ್ನಾಗಿದೆ, ಎಲ್ಲರೂ ಭಾಳ ಇಷ್ಟಪಡ್ತಾರೆ. ಮತ್ತು ಚಾನಲ್ ಬೇಗ ಗ್ರೋ ಆಗುತ್ತೆ, ಮತ್ತು ಜಾಸ್ತಿ ಅರ್ನಿಂಗ್ಸ್ ಕೂಡ ಬರುತ್ತೆ ಕಾಮಿಡಿ ಚಾನಲ್ಸ್ಗೆ. ಯಾಕಂತಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾರೆ, ಯಾರು ವೀಡಿಯೋ ಕ್ಲಿಕ್ ಮಾಡಿ ನೋಡಿದರೂ ಕೂಡ ಕಂಪ್ಲೀಟಾಗಿ ನೋಡ್ತಾರೆ. ಅದಕ್ಕೋಸ್ಕರ ಕಾಮಿಡಿ ಕ್ಯಾಟಗರಿ ತುಂಬ ಚೆನ್ನಾಗಿದೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಶಿವಪುತ್ರ ಅಂತೇಳಿ ಅವರು ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಈಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಆ ಥರ ನೀವು ಗ್ರೋ ಆಗಬೇಕು ನಿಮ್ಮ ಚಾನಲ್ನಲ್ಲಿ. ಅಂದರೆ ಅವ್ರು ಯಾವ ಥರ ಕಷ್ಟಪಡ್ತಾರೆ, ಅವ್ರ ಟೀಮ್ ಹೇಗಿದೆ, ಆ ಥರ ನೀವು ಒಂದು ಟೀಮ್ ಮಾಡಿಕೊಂಡು ನಿಮ್ಮ ಚಾನಲ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನೀವು ಗ್ರೋ ಆಗಬೇಕು. ಅದೇ ರೀತಿ ಮಲ್ಲು ಜಮಖಂಡಿ ಅವರಿದ್ದಾರೆ, ಅದೇ ರೀತಿ ನೀವು ಅವ್ರನ್ನ ಫಾಲೋ ಮಾಡಿ, ಅವ್ರು ಯಾವ ಥರ ಮಾಡ್ತಾರೆ, ಏನು ಮಾಡ್ತಾರೆ ಎಲ್ಲನೂ ಫಾಲೋ ಮಾಡಿ ಅವ್ರ ಥರ ನೀವು ಗ್ರೋ ಆಗಿ. ನೆಕ್ಸ್ಟ್ ಟ್ಯಾಗ್ಸ್ನ ಆ್ಯಡ್ ಮಾಡ್ತಾಯಿಲ್ಲ ನಿಮ್ಮ ವೀಡಿಯೋಗೆ, ಜಾಸ್ತಿ ಟ್ಯಾಗ್ಸ್ ಆ್ಯಡ್ ಮಾಡ್ತಾಯಿಲ್ಲ, ಸ್ವಲ್ಪ ಇರುತ್ತೆ, ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ, ಇಲ್ಲಿ ಸ್ವಲ್ಪ ಟ್ಯಾಗ್ಸ್ನ ಆ್ಯಡ್ ಮಾಡಿದ್ದೀರಾ ನೀವು. 500 ಆಲ್ಫಾಬೆಟ್ಸ್ವರೆಗೂ ನೀವು ಟ್ಯಾಗ್ಸ್ನ ಆ್ಯಡ್ ಮಾಡ್ಬೋದು. ಅಷ್ಟು ಟ್ಯಾಗ್ಸ್ನ ನೀವು ಕಂಪ್ಲೀಟ್ ಮಾಡಿ, ಅಂದರೆ ವ್ಯೂಸ್ ಜಾಸ್ತಿ ಬರುತ್ತೆ. ಈ ಥರ ಸ್ವಲ್ಪ ಟ್ಯಾಗ್ಸ್ ಆ್ಯಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರಲ್ಲ. ಅದಕ್ಕೋಸ್ಕರ ಇದನ್ನು ಕೂಡ ನೀವು ಇಂಪ್ರೂವ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋಗೆ ಹ್ಯಾಶ್ಟ್ಯಾಗ್ಸ್ ಹಾಕಿಲ್ಲ ನೀವು, ಹ್ಯಾಶ್ಟ್ಯಾಗ್ಸ್ನ ಹಾಕಿ. ಇಲ್ಲಿ ಒಂದೊಂದು ಹ್ಯಾಶ್ಟ್ಯಾಗ್ಸ್ ಇದೆ, ಒಂದು 3-4 ಹ್ಯಾಶ್ಟ್ಯಾಗ್ಸ್ನ ಹಾಕಿ. ಶಾರ್ಟ್ ವೀಡಿಯೋ ಅಂತೇಳಿ ಅಷ್ಟೇ ಇದೆ ನಿಮ್ಮ ಚಾನಲ್. ಸುನಿಲ್ ವಿಕಿ ಈ ಥರ ಹಾಕಬೇಕು, ಮತ್ತು ಕನ್ನಡ ಅಂತೇಳಿ ಹಾಕಬೇಕು. ಅಂದರೆ ಜಾಸ್ತಿ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಟೈಟಲ್ ಚೆನ್ನಾಗಿ ಬರೀರಿ, ಸ್ವಲ್ಪ ಬರೆದಿದ್ದೀರಾ, ಇದರಿಂದ ಸ್ವಲ್ಪ ವ್ಯೂಸ್ ಕಡಿಮೆ ಆಗುತ್ತೆ. ಜಾಸ್ತಿ ಟೈಟಲ್ನ ಬರಿಬೇಕು, ಮತ್ತು ಕೀವರ್ಡ್ಸ್ನ ಬರಿಬೇಕು ಈ ಟೈಟಲ್ನಲ್ಲಿ. ನೆಕ್ಸ್ಟು ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರೀರಿ. ಮತ್ತು ಚಾನಲ್ ಡಿಸ್ಕ್ರಿಪ್ಷನ್ ಬರೆದಿಲ್ಲ ನೀವು, ಸ್ವಲ್ಪ ಬರೆದಿದ್ದೀರಾ, ಈ ಚಾನಲ್ ಡಿಸ್ಕ್ರಿಪ್ಷನ್ನ ಬರೀರಿ. ನೋಡ್ತಾ ಇದ್ದೀರಾ, ಇಲ್ಲಿ 3 ಲೈನ್ ಅಷ್ಟೇ ಬರೆದಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಈ ಥರ ಅಷ್ಟೇ ಬರೆದಿದ್ದೀರಾ. ಅಂದರೆ ನಿಮ್ಮ ಚಾನಲ್ ಯಾವುದು ರಿಲೇಟೆಡ್ ಇದೆ, ನಿಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಏನು ಸಿಗುತ್ತೆ, ಮತ್ತು ಅವರಿಗೆ ನಿಮ್ಮ ಚಾನಲಿಂದ ಏನು ಹೆಲ್ಪ್ ಆಗುತ್ತೆ ಎಲ್ಲನೂ ಇಲ್ಲಿ ನೀಟಾಗಿ ಬರೆದ್ರೆ ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಅವ್ರು ಓದಿದ್ರು ಅಂತಂದರೆ, ಇಷ್ಟ ಆಯಿತು ಅಂತಂದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಚಾನಲ್ನಲ್ಲಿ ಜಾಸ್ತಿ ಡಿಸ್ಕ್ರಿಪ್ಷನ್ ಬರೀಬೇಕು. ಅಲ್ಲಿ ಎಷ್ಟು ಬರಿಬೇಕಂತ ಇರುತ್ತೆ, ಅಷ್ಟು ಆಗಲಿಲ್ಲ ಅಂದರೂ ಆ್ಯಾವ್ರೇಜಾಗಿ ಸ್ವಲ್ಪ ಚೆನ್ನಾಗಿ ಬರಿಬೇಕು. ನೆಕ್ಸ್ಟ್ ಸಬ್ಸ್ಕ್ರೈಬ್ ಬಟನ್ನ ಇಲ್ಲಿ ಆ್ಯಡ್ ಮಾಡಿ, ಇಲ್ಲಿ ಬ್ಯಾನರಲ್ಲಿ ಸಬ್ಸ್ಕ್ರೈಬ್ ಬಟನ್ ಆ್ಯಡ್ ಮಾಡಿ. ಮತ್ತು ಸೋಷಿಯಲ್ ಮೀಡಿಯಾ ಲಿಂಕ್ಸ್ನ ಹಾಕಿ, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಲಿಂಕ್ಸ್ನ ಇಲ್ಲೇ ಹಾಕಿದರೆ ಚೆನ್ನಾಗಿರುತ್ತೆ. ಅವರು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಮಾಡಬೇಕು ಅಂದರೆ ಫಾಲೋವರ್ಸ್, ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಇಲ್ಲಿ ಕ್ಲಿಕ್ ಮಾಡಿ ಅವ್ರು ಫಾಲೋ ಮಾಡ್ಬೋದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಆ್ಯಡ್ ಮಾಡಿ. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ, ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಇಲ್ಲೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತು ಚಾನಲ್ URLನ ಚೇಂಜ್ ಮಾಡಿ. ನಿಮ್ಮ ಚಾನಲ್ URLನ ಚೇಂಜ್ ಮಾಡಿಲ್ಲ, ಇದು ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ www.youtube.com/ ನಿಮ್ಮ ಚಾನಲ್ ಹೆಸರು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಸುನಿಲ್ ವಿಕಿ ಅಂತೇಳಿ ಇಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಹೇಳೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಟೈಪ್ ಮಾಡಿ ಸೆಂಡ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇದೆಲ್ಲ UCP06 ಈ ಥರ ಬರೆಯೋಕ್ಕಾಗೋದಿಲ್ಲ, ಈ ಥರ ಕಳಿಸೋದಕ್ಕೂ ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ಕೂಡ ಚೇಂಜ್ ಮಾಡಿ. ನಿಮ್ಮ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದರೆ ಇದು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ವೀಡಿಯೋ ನೀವು ಅಪ್ಲೋಡ್ ಮಾಡಬೇಕಾದ್ರೆ ವೀಡಿಯೋನ ಪ್ರೀಮಿಯರ್ ಮಾಡಿ, ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ಇಷ್ಟು ನೀವು ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಚಾನಲ್ನಲ್ಲಿ. ಇಷ್ಟೆಲ್ಲ ಇಂಪ್ರೂವ್ ಮಾಡಿಕೊಂಡ್ರೆ ನೀವು ಚಾನಲ್ನ ಗ್ರೋ ಮಾಡ್ಬೋದು. ವ್ಯೂಸ್, ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಎಲ್ಲ ಇನ್ಕ್ರೀಸ್ ಮಾಡ್ಕೋಬೋದು. ನೀವು ಚಾನಲ್ನಲ್ಲಿ ಫೇಮಸ್ ಕೂಡ ಆಗ್ತೀರಾ. ಯಾಕಂತಂದರೆ ನೀವು ಕಾಮಿಡಿ ರಿಲೇಟೆಡ್ ವೀಡಿಯೋಸ್ ಮಾಡ್ತಾಯಿದ್ದೀರ ಅಂತಂದರೆ ನೀವು ಗ್ರೋ ಆಗ್ತೀರಾ, ಮತ್ತು ಎಲ್ರಿಗೂ ಗೊತ್ತಾಗೋ ಥರ ಆಗುತ್ತೆ. ಅಂದರೆ ನೀವು ಫೇಸ್ ಕ್ಯಾಮ್ ವೀಡಿಯೋಸ್ ಥರ ಮಾಡ್ತಾ ಇರ್ತೀರ. ಈಗ ಶಿವಪುತ್ರ ಎಷ್ಟು ಫೇಮಸ್ ಆಗಿದ್ರೆ ಆ ಥರ ನೀವು ಕೂಡ ಫೇಮಸ್ ಆಗ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.